ರಾಮದುರ್ಗ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಉಲ್ಬಣಿಸುತ್ತಿದ್ದು, ಹಬ್ಬಗಳ ಸಂದರ್ಭದಲ್ಲಿಯೂ ನೀರು ಪೂರೈಕೆ ಮಾಡದ ಪಟ್ಟಣದ ಪುರಸಭೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಶುಕ್ರವಾರ ಮಧ್ಯರಾತ್ರಿ ನಡೆಯಿತು. ಕಳೆದ ಕೆಲವು ದಿನಗಳಿಂದ ನೀರು ಪೂರೈಕೆ ಇಲ್ಲದೆ ಪಟ್ಟಣದ ಕಾರ ಸ್ಟ್ಯಾಂಡ್ ಹತ್ತಿರದ ನಿವಾಸಿಗಳು ಅಲೆಲಾಡುವ ಪರಿಸ್ಥಿತಿ ಬಂದಿದೆ. ರಂಜಾನ್ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಒಂದು ಕೂಡ ನೀರು ಇಲ್ಲದಂತಾಗಿದೆ. ಹೀಗಾದರೆ ನಾವು ಹಬ್ಬವನ್ನು ಹೇಗೆ ಮಾಡಬೇಕು ಎಂದು ಪುರಸಭೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಂಜಾನ್ ಹಬ್ಬಗಳು ಸಮಯದಲ್ಲಿ ನೀರು ಪೂರೈಸದೇ ಇರುವುದರಿಂದ ಜನ ಹಬ್ಬದ ಸಂತೋಷ ಬದಿಗಿಟ್ಟು ನೀರಿಗಾಗಿ ಮಧ್ಯರಾತ್ರಿ ಪುರಸಭೆ ಮತ್ತು ನೀರು ಬಿಡುವ ಘಟಕಕ್ಕೆ ನಿವಾಸಿಗಳು ಅಲೆದಾಡುವ ಸ್ಥಿತಿ ಎದುರಾಗಿದೆ. ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಮಲಪ್ರಭಾ ನದಿಯಿಂದ ಕುಡಿಯಲು ನೀರಿಗಾಗಿ ಶಾಸಕರು 24x7 ನೀರು ಸರಬರಾಜು ಮಾಡಿಸಿದ್ದಾರೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹಬ್ಬದ ದಿನವೂ ಸಹ ನೀರು ಸಿಗಲಿಲ್ಲ. ಇದರಿಂದ ಜನರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇನ್ನಾದಲೂ ಜನಪ್ರತಿನಿಧಿಗಳು, ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರು ಪೂರೈಕೆ ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.